ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಘಟನೆ ಬಗ್ಗೆ ಬಹಳಷ್ಟು ಎಳೆಯಾಗಿ ಬಿಚ್ಚಿಟ್ಟು ಹೇಳುವಂಥದ್ದೊಂದು ವ್ಯವಸ್ಥೆ ನಿನ್ನೆ ಮಾಡ್ತಾರೆ ಅವರು. ಅವರ ಮಾತಿನ ಬರದಲ್ಲಿ ಕೆಲವು ವಿಚಾರಗಳನ್ನು ಅಸತ್ಯಗಳನ್ನು ಕೂಡ ಸತ್ಯವಾಗಿ ಮಾತಾಡಿ ತೊಂದರೆ ಇಲ್ಲ. ಯಾವ್ಯಾವ ವಿಚಾರ ಕೆಲವೊಂದು ಕೇಸ್ಗಳಿದೆ ಆ ಸಬ್ಜೆಕ್ಟ್ ಚರ್ಚೆ ಬೇಡ ಅಂತ ಕೆಲವು ವಿಚಾರಗಳನ್ನು ಅಸತ್ಯಗಳನ್ನು ಕೂಡ ಸತ್ಯವಾಗಿ ಬಿಂಬಿಸಿ ಹೇಳುವಂಥದ್ದಕ್ಕೆ ನಿನ್ನೆ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ಸದಸ್ಯರುಗಳಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸುವಂಥದ್ದು ಕೆಲಸ ಮಾಡಕೂಡ್ದು ಅನ್ನುವಂಥ ವಿಚಾರದಿಂದ ನಾನು ಇವತ್ತು ಆ ಭಾಗದ ಜನಪ್ರತಿನಿಧಿಯಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಸದಸ್ಯರು ನಿನ್ನೆ ಎಲ್ಲ ವಿಚಾರಗಳನ್ನು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಹೇಳಿದರು. ಅದರಲ್ಲಿ ಕೆಲವು ವಿಚಾರಗಳನ್ನು ಕೂಡ ಇಲ್ಲದೇ ವಿಚಾರಗಳನ್ನು ಕೂಡ ಅವರು ಹೇಳ್ಕೊಂಡು ಬರ್ತಾರೆ. ಅವರ ಭಾಷಣದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅಲ್ಲಿ ಬ್ಯಾನರ್ ಹಾಕಿದ್ದು ಸುಳ್ಳು ತಪ್ಪು ಅನ್ನುವಂಥ ವಿಚಾರವನ್ನ ಎಲ್ಲೋ ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ. ಯಾವತ್ತೂ ಕೂಡ ಆ ಮಾತನ್ನ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿಲ್ಲ. ಅದರ ಜೊತೆಗೆ ಮಾನ್ಯ ಚರ್ಚೆ ಬೇಡ ಅದರ ಜೊತೆಗೆ ಯಾಕಂದ್ರೆ ಬ್ಯಾನರ್ದು ಕೂಡ ಹೇಳ್ಬೇಕಲ್ಲ, ನಾವು ಕೂಡ ಏನ್ ನಡೆದಿದೆ ಅಂತ ಘಟನೆಯನ್ನು ತಮಗೆ ಹೇಳ್ಬೇಕಂತೇಳಿ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅವರು ಅಲ್ಲಿನ ಪತ್ರಿಕಾ ಮಾಧ್ಯಮದ ಇದರಲ್ಲಿ ಕೂಡ ನಾನು ಕೂಡ ಇದ್ದೆ. ಅಲ್ಲಿದ್ದಾಗ ಕೆಲವು ಪತ್ರಿಕಾ ಮಿತ್ರರು ಅವರು ಕೇಳ್ತಾರೆ, ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರಿಗೆ ಜೆಡ್ ಕ್ಯಾಟಗರಿಯನ್ನು ಕೇಳಿದಾರಲ್ಲ ಅಂತೇಳಿ ಕೇಳ್ತಾರೆ. ಅವ್ರು ಹೇಳುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮಾನ್ಯ ಉಪಮುಖ್ಯಮಂತ್ರಿ ಅವರು, ನೋಡಪ್ಪ ಜೆಡ್ ಕ್ಯಾಟಗರಿ ಕೊಡೋದು ನಾವಲ್ಲ, ಕೇಂದ್ರ ಸರ್ಕಾರದವರು ಕೊಡಬೇಕಾಗ್ತದೆ. ಅವ್ರು ಜೆಡ್ ಕ್ಯಾಟಗರಿಯನ್ನು ಕೊಡ್ಲಿ ಅಥವಾ ಅವ್ರು ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾವುದೇ ದೇಶದಾದಂಥ ಒಂದು ಏಜೆನ್ಸಿ ತಂದ್ಕೊಂಡು ಅವ್ರು ಬಡ್ಲಿ ಅಂತೇಳಿ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಅದನ್ನು ಯಾವುದೇ ರೀತಿಯಾದ ತಪ್ಪಂದಾಗಿ ಅವ್ರು ಹೇಳಿಲ್ಲ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಕೂಡ ಭರತ್ ರೆಡ್ಡಿ ಅವರನ್ನ ಹಿಂದೆ ಹಾಕೊಂಡು ಬಂದರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದರಲ್ಲಿ ತಪ್ಪು ಒಪ್ಪು ಅನ್ನುವಂಥದ್ದನ್ನ ತನಿಖೆ ಮೂಲಕ ಬಂದೇ ಬರುತ್ತೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆಗೆ 100ಕ್ಕೆ 100ರಷ್ಟು ಹಾಗೆ ಆಗ್ಬೇಕಂತ ಹೇಳಿ ಕೂಡ ನಮ್ದು ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಸರ್ಕಾರದವರು ಕೂಡ ಅದಕ್ಕೆ ಬೆಂಬಲ ಕೊಡೋದಿಲ್ಲ. ತಪ್ಪನ್ನ ತಪ್ಪಾಗಿ ಬಿಂಬಿಸ್ತೀವಿ. ನಾನು ಮಾನ್ಯ ಸದಸ್ಯರಿಗೆ ಒಂದೇ, ಯಾಕಂದ್ರೆ ಹಿರಿಯ ಸದಸ್ಯರಿದ್ದಾರೆ, ತಾವು ಅಲ್ಲಿನ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ಮಾಡಿದಿರಿ. ತಮ್ಮ ಅವಧಿಯಲ್ಲಿ ಕೂಡ ನಾನು ನಿಮ್ಮ ಜೊತೆಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಅನೇಕ ಬಳ್ಳಾರಿಯ ರಿಪಬ್ಲಿಕ್ ಅಂತೇಳಿ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿತ್ತು. ಇಡೀ ರಾಜ್ಯನೇ ಬಳ್ಳಾರಿ ಅಂದೇಳಿ ಇಡೀ ದೇಶನೇ ಅದಕ್ಕೆ ಬೆಳಕಿಗೆ ಬಂದಿತ್ತು. ಅವತ್ತಿನ ಸಂದರ್ಭದಲ್ಲಿ ಕೂಡ ಆಡಳಿತ ಯಾವ ರೀತಿ ಇತ್ತು ಅಂತೇಳಿ ಕೂಡ ನಾನು ಮತ್ತೆ ಅದನ್ನು ಬೆಳಕು ಚೆಲ್ಲಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದು ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ. ಆ ವಿಚಾರದಲ್ಲಿ ಮಾನ್ಯ ಸದಸ್ಯರು ಇದಕ್ಕಿಂತ ಹಿಂದೆ 1 ವರ್ಷದ ಹಿಂದೆ ಕೂಡ ಇದೇ ಬ್ಯಾನರ್ ವಿಚಾರದಲ್ಲಿ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಅಂದ್ರೆ ಚಿಕ್ಕ ಪುಟ್ಟದಲ್ಲಿ ಕೂಡ ನಮ್ಮ ಕಾರ್ಪೊರೇಷನ್ ಅಲ್ಲಿ ಕಮಿಷನರ್ಗೆ ಫೋನ್ ಮಾಡಿಬಿಟ್ಟು ಕೆಲವು ಬ್ಯಾನರ್ಗಳನ್ನು ಹಾಕ್ಬೇಕಂತೇಳಿ ತಮ್ಮ ಮಾನ್ಯ ಸದಸ್ಯರ ಜನಾರ್ದನ್ ರೆಡ್ಡಿ ಅವರ ಜನವರಿ 11ಕ್ಕೇನೋ ಅವರ ಬರ್ತ್ಡೇ ಇರುತ್ತೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಬರ್ತ್ಡೇ ಹಾಕುವಂತ ಸಂದರ್ಭದಲ್ಲಿ ಕೂಡ ಕೆಲವರು ಯಾರ ಕೂಡ ಇಲ್ಲಿ ಹಾಕೂಡ್ದು ಅಂದಾಗ ಸ್ವತಃ ಅವರೇ ನನಗೆ ದೂರವಾಣಿ ಕರೆ ಮಾಡಿ, ನೋಡಪ್ಪ ನಾನು ಬ್ಯಾನರ್ ಹಾಕ್ತಿದ್ದೀನಿ, ನಿಮ್ಮವ್ರು ಯಾರೇ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ನನಗೆ ಹೇಳಿದರು. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ನಾನು ಈ ಸದ್ಯಕ್ಕೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ನಾನೇ ಸ್ವತಃ ಅವ್ರಿಗೆ ಫೋನ್ ಮಾಡಿ, ನೀವು ಎಷ್ಟು ಬ್ಯಾನರ್ ಆದರೂ ಹಾಕೊಳ್ಳಿ, ಯಾರು ಕೂಡ ನಿಮಗೆ ತೊಂದರೆ ಮಾಡಲ್ಲ ಅಂತೇಳಿ ನಾನು ಹೇಳಿದ್ದೀನಿ ಅನ್ನೋಂಥ ವಿಚಾರವನ್ನು ಕೂಡ ಅವ್ರಿಗೆ ನೆನಪಿಸ್ತೀನಿ ನಾನು. ಆ ರೀತಿಯಾದಂಥ ಆಡಳಿತ ಕಾಂಗ್ರೆಸ್ ಪಕ್ಷ ಅವತ್ತು ಕೊಡ್ತಾ ಇತ್ತು. ಅದಾದ ನಂತರ ಈ ವಿಚಾರದಲ್ಲಿ ಕೂಡ ವಾಲ್ಮೀಕಿಯ ಒಂದು ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ಅನೇಕ ಕೆಲವರು ಜಾಸ್ತಿ ಬ್ಯಾನರ್ಗಳನ್ನು ಹಾಕೊಂಡಿದ್ರು. ಆ ಭಾಗಕ್ಕೆ ವಾಲ್ಮೀಕಿಯ ಜನಸಂಖ್ಯೆ ಜಾಸ್ತಿ ಇದ್ದದಕ್ಕೆ ಬಹಳ ಹುರುಪದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಘಟನೆಗೆ ನಾನು ಮತ್ತೆ ಬಹಳ ಡೀಪ್ ಆಗಿ ಹೋಗೋದಿಲ್ಲ, ಯಾಕಂದ್ರೆ ಈಗಾಗಲೇ ತನಿಖೆ ಮಟ್ಟದಲ್ಲಿದೆ, ಅಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಕೂಡ ತಮಗೆಲ್ಲ ಗೊತ್ತು. ಅವತ್ತಿನ ಸಂದರ್ಭದಲ್ಲಿ ಇವರು ಏನಾದ್ರು ಮಾನ್ಯ ಸದಸ್ಯರು ಪೊಲೀಸರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅವ್ರಿಗೆ,
ಇಲ್ಲ ಇಲ್ಲಿ ಬ್ಯಾನರ್ ಹಾಕಿದ್ದಾರೆ, ತಾವು ಬಂದು ಇದನ್ನು ತೆಗೀರಿ ಅಂತ ಹೇಳಿದ್ದಾರೆ. ಅಷ್ಟಕ್ಕಾಗಿದ್ರೆ ಬಹಳ ಸಂತೋಷ, ನಮಗೆಲ್ಲ ಕೂಡ ಸಂತೋಷ ಇತ್ತು. ಮಾನ್ಯ ಸದಸ್ಯರು ಇನ್ನೊಂದೇನು ಮಾಡ್ತಾರೆ, ಅಟ್ಲೀಸ್ಟ್ ನಮಗೆ ಯಾರಾದರೂ ಒಂದು ದೂರವಾಣಿ ಮಾಡಿ, ಯಾರಾದರೂ ಅಥವಾ ನಮ್ಮ ಇರುವಲ್ಲಿ ಶಾಸಕರಿಗೆ ಬೇಡ, ಅವ್ರು ಯಾರೋ ಹುಡುಗರಿದ್ದಾರೆ ಇನ್ನ ಬೇಡ, ಅವ್ರಿಗೆ ಮಾಡೋದೇ ಬೇಡ, ನಮ್ಮಂಥವ್ರಿಗೆ ಹೇಳಿದ್ರು ಕೂಡ ನಾವೇ ಬಂದು ಅಲ್ಲಿ ಏನಾಗಿದೆ ಅಂತೇಳಿ ನೋಡಿಕೊಂಡು ನಾವು ಅದನ್ನು ಮಾಡಿಸೋಂಥ ಜವಾಬ್ದಾರಿ ನಾವು ತಗೊತಾ ಇದ್ವಿ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸುವಂಥದ್ದು, ಗಾಂಧಿಯ ಒಂದು ತತ್ವವನ್ನು ಇಟ್ಕೊಂಡು ಹೋಗುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. ಆ ರೀತಿಯಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರು ಹೇಳಿದ್ರು ಕೂಡ ಆಗ್ತಾ ಇತ್ತು. ಆದರೆ ಮಾನ್ಯ ಸದಸ್ಯರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಒಬ್ಬ ಲೋಕೇಶ್ ಅನ್ನುವಂಥ ಒಬ್ಬ ಸದಸ್ಯರಿಗೆ ಅವ್ರಿಗೆ ದೂರವಾಣಿ ಕರೆ ಮಾಡಿ, ಅವ್ರಿಗೆ ಯಾಕಂದ್ರೆ ಚಿಕ್ಕವರಿಂದ ಕೂಡ ಅದೇ ಭಾಗದಲ್ಲಿ ಹುಟ್ಟಿ ಬೆಳೆದಂಥವ್ರು ಆಗಿದ್ದಕ್ಕೆ ಅವ್ರನ್ನ ಒಂದು ಏಕೊಂಜಲ್ಲಿ ಏನು ಇನ್ನ ಹಾಕಿದಿರಿ, ಇದು ಬ್ಯಾಡ್ನ ತೆಗಿಬೇಕು, ನಾನು ಹೋಗಿ ಬರೋಷ್ಟಲ್ಲೇ ಅಂತೇಳಿ ಇವ್ರು ಹೇಳಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ಅವನು ಎಲ್ಲೋ ಯಾವುದೋ ಭಾಗದಲ್ಲಿ ಇರ್ತಾನೆ, ಆ ಭಾಗದಿಂದ ಬಂದು ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಬ್ಯಾನರನ್ನು ಕಿತ್ತಾಕ್ತಾರೆ. ಬ್ಯಾನರಲ್ಲಿ ಕಿತ್ತಾಕಿದಾಗ ನನಗೆ ಬಹಳ ದುಃಖದ ಸಂಗತಿ ಏನಂದ್ರೆ, ಆ ಭಾಗದಲ್ಲಿ ಬಹಳ ವಾಲ್ಮೀಕಿಯ ಜನಸಂಖ್ಯೆ ಇರುವಂತಹ ಸಂದರ್ಭದಲ್ಲಿ ಆ ಬ್ಯಾನರನ್ನು ಕಿತ್ತುವಂತಹ ಸಂದರ್ಭದಲ್ಲಿ ಬ್ಯಾನರ್ನ ಕಿತ್ತಿ ಹಾಕಿದ್ರೆ ಚೆನ್ನಾಗಿ ಆಗ್ತಾ ಇತ್ತು. ಆ ಬ್ಯಾನರನ್ನ ಹರಿದಾಕಿ ಆ ಬ್ಯಾನರಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಫೋಟೋ ಇರುತ್ತೆ. ಆ ಫೋಟೋನ ಕೆಳಗೆ ಹಾಕ್ಬಿಟ್ಟು ಬಿಜೆಪಿ ಜಿಂದಾಬಾದ್ ಅನ್ನುವಂಥ ವಿಚಾರವನ್ನ ಅವರು ಕಾರ್ಯಕರ್ತರು ಮಾಡ್ತಾರೆ. ಅದು ತಪ್ಪು ಅನ್ನುವಂಥದ್ದು ನಾನು ಈ ಸದನಕ್ಕೆ ಬೆಳಕಿಗೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಅದಾದ ನಂತರ ಆ ಘಟನೆಗಳು ನಡೀತವೆ. ಇವತ್ತು ನಮ್ಮ ಆಡಳಿತ, ಕಾಂಗ್ರೆಸ್ನ ಆಡಳಿತ ಬಹಳ ದುರಾಡಳಿತದಿಂದ ಹೊಂದಿದೆ ಅಂತೇಳಿ ಹೇಳ್ತಾರೆ. ಆದರೆ ಅವತ್ತು ನಮ್ಮ ಗೃಹ ಮಂತ್ರಿಗಳು ಇಲ್ಲೇ ಇದ್ದಾರೆ, ಇವರು ದೂರವಾಣಿ ಕರೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನನಗೂ ಕರೆ ಮಾಡಿ ಅಲ್ಲಿ ಏನು ಸಂದರ್ಭ ನಡೆದಿದೆ ಅಂತೇಳಿ ಕೂಡ ನೋಡು ಅಂತ ಹೇಳ್ತಾರೆ. ಅವತ್ತು ನಾವು ಕೂಡ SP IG ಅವರು ಕೂಡ ಹೇಳ್ತೀವಿ. ತಕ್ಷಣವೇ ಅಲ್ಲಿರುವಂಥ ಘಟನೆಗೆ ಅಲ್ಲಿ ಮೆನ್ನನ್ನು ಕಳಿಸ್ಕೊಡ್ತೀವಿ. ನಮ್ಮ ಪೊಲೀಸರು, ಬಳ್ಳಾರಿಯ ಪೊಲೀಸರು ಕೂಡ ಸಮರ್ಥವಾಗಿ ಅಲ್ಲಿ ಆ ಘಟನೆಯನ್ನ ತಡಿಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ತಾರೆ. ಆದರೆ ಗುಂಪು ಎರಡೂ ಕಡೆಗೆ ಗುಂಪುಗಾರಿಕೆ ಆಗ್ಬಿಡುತ್ತೆ. ಜನಸಂಖ್ಯೆ ಹೆಂಗಂದ್ರೆ ಅಲ್ಲಿ ಬಹಳ ಒಂದು ಸ್ಲಮ್ ಏರಿಯಾ ತರ ಒಂದು ಗಲಾಟೆ ಅಂದ್ರೆ ಬಹಳ ಇಂಟ್ರೆಸ್ಟ್ ಇಂದ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ. ಗಲಾಟೆ ಆಗಿರೋದು ಇಬ್ಬರದಾದ್ರೆ ಅಲ್ಲಿ ಸುಮಾರು ಒಂದು 10,000 ಜನ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ. ನೋಡಕ್ ಬಂದವರು ದೊಣ್ಣೆಗಳು ಕಲ್ಲುಗಳು ಇಟ್ಕೊಂಡು ಹೊಡೆದಾಡ್ಕೊಂಡು ಬಿಡ್ತಾರೆ. ಆ ಸಂದರ್ಭ ಚದುರಿಸ್ಲಿಕ್ಕೆ ನಮ್ಮ ಪೊಲೀಸರ ಕಡೆಯಿಂದ ಸ್ವಲ್ಪ ಎಡವಿರ್ತಾರೆ. ಅಲ್ಲಿ ಅಂದ್ರೆ ಎಡವಿತಾರೆ ಅಂದ್ರೆ ಅವ್ರು ಪ್ರಯತ್ನ ಪಡ್ತಾರೆ ಬಹಳಷ್ಟು. ಅವರ ಆ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಪೊಲೀಸರಿಗೆ ಗಾಯ ಆಗುತ್ತೆ. ಕಲ್ಲೇಟುಗಳು ಈ ಕಡೆ ಆ ಕಡೆ ಬರ್ತಾ ಇದ್ರೆ ಯಾರು ಕಲ್ಲೇಟು ಬರುತ್ತೆ, ಯಾರ್ದು ಬರುತ್ತೆ ಅನ್ನುವಂಥ ವಿಚಾರವನ್ನು ಗೊತ್ತಾಗಲ್ಲ. ಆದರೆ ಮಾನ್ಯ ಸದಸ್ಯರು ಗಂಭೀರವಾಗಿ ಈ ಸರ್ಕಾರದ ನಮ್ಮ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಇದನ್ನ ಗಂಭೀರವಾಗಿ ದುರಾಡಳಿತ ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ, ಅದನ್ನ ಹೇಳಬಾರ್ದು ಅನ್ನುವಂಥ ವಿಚಾರದ ನನ್ನ ಮನವಿದೆ. ಅದರ ಜೊತೆಗೆ ಗೃಹ ಮಂತ್ರಿಗಳೇ ಆಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಅವರೇ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಎಲ್ಲ ಸದಸ್ಯರು ಕೂಡ ಬಹಳಷ್ಟು ತೀಕ್ಷ್ಣವಾಗಿ ಇಮ್ಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ನಿರ್ದೇಶನ ಮಾಡ್ತಾರೆ. ಅದರಂತೆ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ಶಾಂತಿ ರೀತಿಯಿಂದ ಇರಬೇಕಂತೇಳಿ ಎಲ್ಲ ಗುಂಪುಗಳನ್ನ ಚದುರಿಸ್ಕೊಂಡು ಆಗ್ತಾರೆ. ಆದರೆ ಅಚಾತುರ್ಯದಿಂದ ಅದನ್ನ ಗುಂಡು ಹಾರಿಸ್ಕೊಂಡು ಅದನ್ನ ಒಬ್ಬ ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನೇ ಬಲಿಯಾಗ್ತಾನೆ. ಅದಕ್ಕೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಬರುತ್ತೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಗ್ಯಾರಂಟಿ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಅದರ ಜೊತೆಗೆ ಮಾನ್ಯ ದಿನಾಂಕ 17/1/2026 ನಮ್ಮ ಸದಸ್ಯರು ಒಕ್ಕೂಡಿ ನಮ್ಮ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು, ನಮ್ಮ BJP ಅಧ್ಯಕ್ಷರಂತ ಮಾನ್ಯ ವಿಜೇಂದ್ರ ಅವರೆಲ್ಲ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ. ಸರ್ಕಾರ ಇಲ್ಲಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಇಲ್ಲಿಂದ ಅವರು ಎಷ್ಟು ದೊಡ್ಡ ಪ್ರೋಗ್ರಾಮ್ ಅನ್ನ ಮಾಡಿ ಯಾರಿಗೂ ತೊಂದರೆ ಕೊಡಕೂಡದು ಅಂತೇಳಿ ಸುಮಾರು 5,000 ಜನನ 5,000ರಿಂದ 7,500 ಜನನ ಜನಸಂಖ್ಯೆ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಕೊಂತಾರೆ. ಯಾರು ಕೂಡ ನಮ್ದು ಯಾರು ಕೂಡ ಅಭ್ಯಂತರ ಇರಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವಂತ ಹಕ್ಕಿದೆ ಅಂತೇಳಿ ನಾವು ಮಾಡ್ತೀವಿ. ಅದರಲ್ಲಿ ಯಾವುದು ತಕರಾರು ಎತ್ತಲ್ಲ. ನಮ್ಮ ಕಾರ್ಯಕರ್ತರು ನಾವು ಸುಮ್ಮನೆ ಇರ್ತೀವಿ, ಯಾರು ಏನು ಮಾತಾಡೋದಿಲ್ಲ. ಆದರೆ ದಿನಾಂಕ 17/1 ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು, ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿ ಅವರು ಇರ್ತಾರೆ, ಅನೇಕ ಸದಸ್ಯರು ಇರ್ತಾರೆ, ಬಹಳ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವರಿಗೆಲ್ಲ ಕುಂತಾಗ ಅಧ್ಯಕ್ಷರಿರ್ತಾರೆ. ಅವರೆಲ್ಲರ ಮುಂದೆನೆ ಕೂಡ ರಾಮುಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತನ
ನಾವು ಇನ್ನ ಮುಂದೆ 2029 28ಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ, ನೀವು ಪಾತಾಳದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು. ಇದು ಯಾವ ಕಾರಣ ಸ್ವಾಮಿ? ಇನ್ನ ಏನು ಇಲ್ಲ, ಅವರು ಇನ್ನ ಏನು ಬಂದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ, ಅದು ಜನತಾ ನ್ಯಾಯಾಲಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನೂ ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ, ಬಟ್ ನಮ್ಮ ಶಾಸಕರವರು, ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಯಾವ ಪ್ರಪಂಚದಲ್ಲಿ ಇದೀವಿ ಇವಾಗ? ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ಮುಗಿಸ್ಲಿ ಅವರು. ಇವತ್ತು ಮಾನ್ಯ ಸದಸ್ಯರೇ, ಒಂದ್ ಸೆಕೆಂಡ್ ರೆಡ್ಡಿ ಏನಣ್ಣ, ಆಯ್ತು, ಒಂದ್ ಸೆಕೆಂಡ್ ಲೆಟ್ ಹಿಮ್ ಫಿನಿಶ್. ಅಲ್ಲ, ಒಂದ್ ನಿಮಿಷ ಅಲ್ಲ ಅಂತಿಲ್ಲ, ಅಲ್ಲಲ್ಲ, ನಾನೇನು ಮಾತಾಡಿಲ್ಲ. ಆರಾಮಾಗಿ ನೀನು ಕೇಳು, ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೀನಿ. ಇಲ್ಲಿ ಆಗಿರುವಂತದ್ದು, ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ, ನನ್ನ ಸರ್ಕಾರನ ಟೀಕೆ ಮಾಡಿದ್ರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ನಿನ್ನೆ ನಾವು ಮೌನವಾಗಿ ನಾವು ನಿಮ್ಮ ಕೇಳಿದೆ. ಅಲ್ಲ ಅಣ್ಣ, ನಾನು ಹೇಳಿದ್ದೀನಿ, ನಾನು ಮೌನವಾಗಿ. ಜನಾರ್ದನ್ ರೆಡ್ಡಿ ಅವರೇ, ಅಲ್ಲ ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ನೀವು ಅಲ್ಲಿ ಯಾಕೆ ನೋಡ್ತೀರಿ? ಏನಿದೆ ಅದೇ ಪ್ರಾಬ್ಲಮ್ ಇಲ್ಲ, ನಿಮ್ಮ ಕೆಲಸ ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತ ರೀತಿಯಲ್ಲಿ ತಗೊಳ್ಬೇಕಂತಲ್ಲ ನಮ್ಮ ಬೇಡಿಕೆ ಇಷ್ಟ. ಮಾನ್ಯ ಸದಸ್ಯರೇ, ನನಗೆ ಅವತ್ತು ಮಾತಾಡಿದ ಸಂದರ್ಭದಲ್ಲಿ ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ. ನೀನು ಅವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ, ಏನಿಲ್ಲ, ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ. ಅವತ್ತೇನಾಗಿದೆ, ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು. ನನ್ನ ಮೇಲೆ ಇರುವಂಥ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಕ್ಕೆ ಆಗಿಲ್ಲ ಅಂತೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ. ರಾಜ್ಯದ ಜನತೆ ಈ ಸದನದಿಂದ ತಪ್ಪು ಮಾಹಿತಿ. ನಿಮಿಷ ಇದು, ಮಾನ್ಯ ಮುಖ್ಯಮಂತ್ರಿ ಅವರು ಒಂದ್ ನಿಮಿಷ ಸಂಡೂರ್ಗೆ ಹೋದಾಗ ಅವ್ರಿಗೆ ಏನ್ ನಡೀತಂತ ಅಧ್ಯಕ್ಷರೇ, ಶ್ರೀರಾಮುಲು ಅವರು ಹೇಳಿರೋದು, ಸರ್ಕಾರ ಪಾರದರ್ಶಕವಾಗಿ ಇವತ್ತು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ. ಆಯ್ತು, ಅದು ಚರ್ಚೆ ಯಾರು ಕೊಲೆ ಮಾಡಿದಾನೋ ಆ ಚರ್ಚೆ ಮಾತಾಡಿ. ಅಲ್ಲ, ಪ್ರೈವೇಟ್ ಗನ್ಮ್ಯಾನ್ಗಳು ಚರ್ಚೆ ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ. ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡ್ ಬರೋದಕ್ಕೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಕೊಲೆಯಾಗಿದ್ದಾರೆ, ಕೊಲೆ ಮಾಡಿದ್ದಾನೆ. ಆ ಕೊಲೆ ಮಾಡಿದಾಗ ಆ ಗನ್ಮ್ಯಾನ್ ಯಾರು ಇಟ್ಕೊಂಡಿದ್ದಾರೆ? ಮತ್ತೆ ತನಿಖೆ ಆಗ್ತದೆ, ಮತ್ತೆ ನೋಡುವ. ಮತ್ತೆ ನೋಡುವ. ಫಿನಿಶ್ ಮಾಡಿ, ಫಿನಿಶ್ ಮಾಡಿ. ಒಂದೇ ಕಳ್ಕಳಿ, ನಾನು ಅಧ್ಯಕ್ಷರೇ ಒಂದೇ ಒಂದು ಗಂಭೀರವಾದಂತ ಒಂದು ಅಪಾದನೆ ಮಾಡಿದ್ದಾರೆ ಅಧ್ಯಕ್ಷರೇ. ಅವರು ಇಲ್ಲಿ ಇವತ್ತು ನಮ್ಮ ನಮ್ಮ ಈ ಸರ್ಕಾರ ಯಾರಿಗೂ ರಕ್ಷಣೆ ಕೊಡ್ತಾ ಇಲ್ಲ ಕೂಡ ಅವರು ಸರಿಪಡಿಸಿ
ಒಂದೇ clarity ಅಧ್ಯಕ್ಷರೇ, ರೆಡ್ಡಿ ಅವ್ರು ಯಾವ ಒಂದೇ ಒಂದು ಆಯ್ತು, ಕೂತ್ಕೊಳ್ಳಿ. ಅವ್ರು ಹೇಳಿ ಮುಗಿಸ್ಲಿ. ರೆಡ್ಡಿ ಅವರೇ ಕೊಡಿ ಅವ್ರಿಗೆ. ಅಲ್ಲ ನಾಗೇಂದ್ರ ಅವರು ಅವರು ಇದು ಮಾಡಿದ್ರೆ ನಿಮ್ಮ ಇಲ್ಲಿ ಬೇರೆ. ಅಧ್ಯಕ್ಷರೇ, ಶ್ರೀರಾಮುಲು ಅವರು ಪಾತಾಳದಲ್ಲಿದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ, ಆಯ್ತು, ಮತ್ತೆ ನೋಡುವ, ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನೆಲ್ಲ, ಏನ್ ಮಾತಾಡ್ತೀರಿ ನೀವು? ಸರ್ಕಾರ ಎಲ್ಲಿ ಹುಡುಕ್ತಾರೆ? ಅಲ್ಲ Wait, ಒಂದ್ second, ನಾಗೇಂದ್ರ, wait. ಅಲ್ಲ, ಅವ್ನಿಗೆ ಎಷ್ಟು ಆಯ್ತು, ಆಗಿದ್ದಾರೆ ಅಷ್ಟು ಕೂತ್ಕೊಳ್ಳಿ, ಒಂದ್ ಬದುಕಿರ್ತಾನೆ. second, ಅವ್ನು ಎಲ್ಲೋ ಇರ್ತಾನೆ ಅವ್ನು. ಒಂದ್ second. ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಶ್ರೀನಿವಾಸ್, ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ಕೂತ್ಕೊಳ್ಳಿ. ನೀನು ತಪ್ಪು ಮಾಹಿತಿ ಶ್ರೀನಿವಾಸ್ ಕೊಡ್ಬೇಡ. ಕೂತ್ಕೊಳ್ಳಿ. ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ನಾನು ಸದಸ್ಯರಿಗೆ ಆಯ್ತು, ಮುಗಿಸ್ಲಿ ಅವ್ರು, ಮುಗಿಸ್ಲಿ ಅವ್ರು. ನಾಗೇಂದ್ರ ಕೂತ್ಕೊಳ್ಳಿ. ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ನಾಗೇಂದ್ರ ಮುಗಿಸ್ಲಿ ಅವರು. ಈಗ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಆಯ್ತು, ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನೀನು 100 ಜನ್ಮ ಎತ್ತಿದ್ರು ಆಯ್ತು, ಒಂದ್ second. ಜನರಲ್ ರೆಡ್ಡಿ ಕೂತ್ಕೊಳ್ಳಿ. ರೆಡ್ಡಿ ಅವರೇ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಆಯ್ತು.